ಸರ್ ರೆಡಿ ಎಸ್ ವೀಕ್ಷಕರೇ ಕಿರಿಕೀರ್ತಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಎಷ್ಟು ಬಂತು ಪೇಮೆಂಟ್? ಇನ್ನೊಂದು 6 ಕೋಟಿ ಬ್ಯಾಲೆನ್ಸ್ ಇದೆ. ಇನ್ನು ಉಳಿದಿದ್ದೆಲ್ಲ ಆಲ್ಮೋಸ್ಟ್ ಎಲ್ಲ ನೀಟಾಗಿ ಸೆಟ್ಲ್ ಆಗಿದೆ. ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಯಾಕೆ ಹಂಗೆ ಕೇಳಿದೆ ಅಂತಂದ್ರೆ ಪ್ರತಿ ವಿಡಿಯೋದಲ್ಲೂ ಅದೊಂದು ಲೈನ್ ಇದ್ದೇ ಇರ್ತಿತ್ತು ಕಮೆಂಟಲ್ಲಿ. ನೋಡಿ, ಸುಳ್ಳು ಹೇಳೋಕೆ ಒಂದು ಧರ್ಮದಲ್ಲಿ ಇದ್ದುಕೊಂಡು ಇನ್ನೊಂದು ಧರ್ಮವನ್ನು ನಿಂದಿಸ್ಲಿಕ್ಕೆ ಪೇಮೆಂಟ್ ಕೊಡಬೇಕು. ನನ್ನ ದೇವರ ಬಗ್ಗೆ ಸತ್ಯ ಮಾತಾಡ್ಲಿಕ್ಕೆ ನನಗೆ ಪೇಮೆಂಟ್ ಅವಶ್ಯಕತೆ ಇಲ್ಲ. ನಾವು ಮಾತಾಡಿದ ಸತ್ಯ ಅಂತ ಗೊತ್ತಾಗಕ್ಕೆ ಇಷ್ಟು ದಿನ ಬೇಕಾಯ್ತಲ್ಲ, ಇವತ್ತು ಗೊತ್ತಾಯ್ತಲ್ಲ. ಪೇಮೆಂಟ್ ಯಾರು ತೊಗೊಂಡು ಮಾಡಿದ್ರು, ಪೇಮೆಂಟ್ ಯಾರ್ಯಾರಿಗೆ ಕೊಟ್ಟರು, ಮಾತಾಡಿದ್ರಿ. ನನ್ನ ದೇವ್ರ ಬಗ್ಗೆ ನಾನು ಮಾತಾಡಿದೆ. ನನ್ನ ದೇವ್ರ ಗುರು, ನನ್ನ ಧರ್ಮಸ್ಥಳ, ನನ್ನ ಮಂಜುನಾಥ, ನನ್ನ ಅಣ್ಣಪ್ಪ ಪೇಮೆಂಟ್ ತಗೊಂಡವನೇ. ಅವನು ಯಾರೋ ಬಂದ ಮೊಹಮ್ಮದ್ ಸಮೀರು, ಇನ್ನೊಂದು ಧರ್ಮವನ್ನು ಟೀಕೆ ಮಾಡ್ದ, ಅವನಿಗೆ ಪೇಮೆಂಟ್ ಆಗಿಲ್ವಂತೆ. ಆಮೇಲೆ ವಿಡಿಯೋ ಇಷ್ಟಿಷ್ಟುದ್ದ ಮಾಡಿ ಲಕ್ಷಗಟ್ಟಲೆ ಖರ್ಚು ಮಾಡಿ ವಿಡಿಯೋ ಮಾಡಿ ನನಗೆ ಮಾನಿಟೈಸೇಷನ್ ಬೇಡ, ನನಗೆ ಕಾಪಿರೈಟ್ ಏನೂ ಹಾಕಲ್ಲ, ಯಾರು ಬೇಕಾದರೂ ಹಾಕ್ಕೊಳ್ಳಿ. ಯಾವನು ಕೊಟ್ಟ ಪೇಮೆಂಟು? ಇವಾಗ ಬುಡ ಹಿಡ್ಕೊಂಡು ಬಂದವನಿಗೆ ಕೇಳಿದ್ರೆ ನನಗೂ ಕೊಟ್ಟರು ಪೇಮೆಂಟು ಅಂದ. ಇವಾಗ ಗೊತ್ತಾಗಬೇಕು ಪೇಮೆಂಟ್ ಯಾರ್ಯಾರಿಗಾಗಿದೆ ಅಂತ. ಓಕೆ ಸರ್, SIT ತನಿಖಾ ತಂಡವನ್ನು ರಚನೆ ಮಾಡಿದ ಕೂಡಲೇ ಸಾಕಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದೇ ಧರ್ಮಸ್ಥಳದ ವಿಚಾರವಾಗಿ ಮಾತನಾಡೋದಿದ್ರೆ SIT ತನಿಖಾ ತಂಡವನ್ನು ರಚನೆ ಮಾಡ್ತೀರಾ? ಅದೇ ಬಿಜಾಪುರದಲ್ಲಿರುವಂತಹ ಗೋಲ್ ಗುಂಬಜ್ ವಿಚಾರಕ್ಕೆ ಬಂದಿದ್ರೆ ನೀವು ಧರ್ಮಸ್ಥಳ SIT ತನಿಖಾ ತಂಡವನ್ನು ರಚನೆ ಮಾಡ್ತಿದ್ರು. ಯಾರು ವಿರೋಧಿಸಿದ್ರೋ ನಮಗೆ ಗೊತ್ತಿಲ್ಲ. ನಾವಂತೂ ಮುಕ್ತ ಕಂಠದಿಂದ ಆಹ್ವಾನಿಸ್ವಿ. SIT ಬೇಕಿತ್ತು, ಮಾಡಿದಿರಿ. ನೀವು ಕೇಳಿದ ಅಧಿಕಾರಿಗಳನ್ನ ಇಟ್ಕೊಂಡು ಮಾಡಿದಿರಿ, ಬರಲೇಬೇಕಿತ್ತು ಅಂತಲೇ ನಾವು ಹೇಳಿದ್ದು. ಯಾಕಂದರೆ ಸಾಕಾಯ್ತು ರೀ, 12 ವರ್ಷದಿಂದ ಅಪವಾದಗಳನ್ನು ಕೇಳಿ ನಂಬಿಸಿ ಇನ್ನು ಪದೇ ವರ್ಷಕ್ಕೆ ಮತ್ತೆ 2 ತಿಂಗಳು 3 ತಿಂಗಳು ನಾವು ಧರ್ಮಸ್ಥಳಕ್ಕೆ ಮೀಸಲಿಡೋಕ್ಕಾಗಲ್ಲ. ಸೊ ಹಂಗಾಗಿ SIT ಅವ್ರು ಬಂದು ನೀಟಾಗಿ ಅಂಗಡಿಯೆಲ್ಲ ಕ್ಲೋಸ್ ಮಾಡಿಸಿ ಬೀಗ ಹಾಕಿಸಿ ಹೋಗಬೇಕಾಗಿತ್ತು. ನಾವು ಅದನ್ನು ಸ್ವಾಗತ ಮಾಡಿದ್ವಿ. ಆ್ಯಂಡ್ ಇದು SITಗೆ ಮುಗಿಯಲ್ಲ, ಇದು NIA ED ತನಕನೂ ಹೋಗಬೇಕು. ಓಕೆ, ಕಿರಿಕೀರ್ತಿ ಅವರು ಡೇ 1 ಇದರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಿದ್ರು. ಯಾರು ಬರಲಿ, ಯಾರು ಜೊತೆಗಿರಲಿ, ಯಾರು ಇಲ್ಲದೆ ಹೋಗಲಿ, ಎಲ್ಲ ರೀತಿಯಾಗಿಯೂ ಕೂಡ ಧರ್ಮಸ್ಥಳವನ್ನು ಸಪೋರ್ಟ್ ಮಾಡಿ ಮಾತಾಡ್ತಿದ್ರಿ. ಈಗ ನಿದ್ದೆ ಬರುತ್ತಾ? ನಿದ್ದೆ ನೋಡಿ, ನಾವು ನಿದ್ರೆ ಕಳ್ಕೊಂಡಿದ್ದೀವಿ, ಇಲ್ಲ ಅಂತಲ್ಲ. ನಮಗೆ ಈಗ ನಮ್ಮ ನಿದ್ರೆಯಲ್ಲಿ 1 ಗಂಟೆನ ಕಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಈಗ 1 ಗಂಟೆ ಕಮ್ಮಿ ಮಲ್ಗನ. ಯಾಕಂದರೆ ಇಲ್ಲಿಯ ತನಕ ಷಡ್ಯಂತ್ರವನ್ನು ಬಯಲು ಮಾಡೋದರಲ್ಲಿ ನಾವು ಬ್ಯುಸಿಯಾಗಿದ್ವಿ. ಈಗ ಷಡ್ಯಂತ್ರ ಮಾಡಿದವರನ್ನ ಧರ್ಮಸ್ಥಳಕ್ಕೆ ಕೊಡ್ಲಿಕ್ಕೆ ಹೋಗಿ ನಿಮ್ಗೆ 10 ಗಾಡಿ ಬೇಡ, ಒಂದು ಗಾಡಿ ಸಾಕು. ಯಾಕಂದರೆ ಅವ್ರು ಸತ್ಯವಂತರು ಅಲ್ವಾ. ವೀರಪ್ಪನಿಗೆ ಹೊಡಿಬೇಕಾರೆ ನೋಡಿ ಎಷ್ಟು ಜನ ಫುಲ್ ಆ ಕಡೆ 10 ಗಾಡಿ 10 ಗಾಡಿ ಎಲ್ಲ. ಒಸ್ಮಾ ಬಿನ್ ಲಾಡೆನ್ ಹೊಡಿಬೇಕಾರೆ ನೋಡಿ ಫ್ಲೈಟಲ್ಲಿ ಬಂದು ಹೆಲಿಕಾಪ್ಟರ್ ಇಳಿಸಿ ಕಷ್ಟ. ಹಾಗೆ ಇಂಥವ್ರನ್ನ ಎತ್ತಾಕೊಂಡು ಹೋಗ್ಬೇಕಾದ್ರೆ ಗೊತ್ತು ಜನ ಸೇರಿಸೋದು. ಗ್ರೂಪಲ್ಲಿ ಬೇಕಾದ್ರೆ ನಿಮ್ಗೊಂದು ಸ್ಕ್ರೀನ್ಶಾಟ್ ಕಳಿಸ್ತೀನಿ. ಅವ್ರ ಗ್ರೂಪಲ್ಲಿ ಬಂದಿದೆ, ತಿಮ್ಮರೋಡಿ ಅಣ್ಣನ ಅರೆಸ್ಟ್ ಮಾಡಲಿಕ್ಕೆ ಬಂದಿದ್ದಾರೆ, ಎಲ್ಲ ಅವರ ಮನೆ ಹತ್ರ ಬನ್ನಿ ಬಂದರು, ತಡೆಯೋ ಪ್ರಯತ್ನ ಮಾಡಿದ್ರು, ಬಂದಿದ್ದಾರೆ ಬೇಲಲ್ಲಿ. ಒಂದಿಷ್ಟು ಸಣ್ಣ ಪುಟ್ಟ ಕೆಲಸಗಳಿರ್ತಾವೆ, ಮುಗಿಸ್ಕೊಳ್ಳಿ. ಹಂಗಾದ್ರೆ ಮುಂದೆ ಇನ್ನೂ ದೊಡ್ಡದಾಗಿ ಇಷ್ಟು ಮಾಡಿ. ಈಗಲೂ ಕೂಡ ಕಿರಿಕೀರ್ತಿ ಅವರು ಧರ್ಮಸ್ಥಳದಲ್ಲಿ ನಡೆದಂತಹ ಸೌಜನ್ಯ ಏನು ಸಾವಿದೆ ಅದರ ಜೊತೆಗೆ ಇದ್ದಾರೆ. ನಾವು ಇಷ್ಟು ಜನ ಇವತ್ತು ಸಮಾವೇಶದಲ್ಲಿ ಸೇರಿದ್ವಲ್ಲ, ನಾವು ಅಷ್ಟೂ ಜನ ಸೌಜನ್ಯ ಪರ ಹೋರಾಟಗಾರರು. ನಾವು ಸಂತೋಷ್ ರಾವ್ ಪರ ಹೋರಾಟಗಾರರಲ್ಲ. ಸಂತೋಷ್ ರಾವ್ನನ್ನು ಕೋರ್ಟಿಂದ ಬಿಡಿಸ್ಕೊಂಬರೋಕ್ಕೆ, ಜೈಲಿಂದ ಬಿಡಿಸ್ಕೊಂಬರೋಕ್ಕೆ ಒದ್ದಾಡಿದ್ರಲ್ಲ, ಆ ಲಿಸ್ಟ್ ಅಲ್ಲ. ನಾವು ಸೌಜನ್ಯ ಪರ ಹೋರಾಟಗಾರರು. ನಾವು ಇವಾಗಲೂ ಏನು ಕೇಳ್ತಾ ಇದ್ದೀವಿ, ಜೇಬಲ್ಲಿ ಇಟ್ಕೊಂಡಿರೋದು, ಮೊಬೈಲ್ ಇಟ್ಕೊಂಡಿರೋದು ತಗೊಂಬಂದು ಕೊಡಿ, ಇಲ್ಲ ಅಂತಂದರೆ ನಮ್ಮ ಜೊತೆಗೆ ಬನ್ನಿ ಕೋರ್ಟ್ಗೆ ಹೋಗೋಣ ಅಂತ. ಏನಂದ್ರು ಚಕ್ರವರ್ತಿ ಸುಲಿಬೆಲೆ, ಇಷ್ಟು ಜನ ಬರ್ತೀವಿ, ಬನ್ನಿ ಸುಪ್ರೀಂ ಕೋರ್ಟ್ಗೆ ಹೋಗೋಣ, ಒಂದು ರಿಟ್ ಪಿಟಿಷನ್ ಹಾಕೋಣ ಅಂತ. 79ರ ವೇದವಲ್ಲಿ ಕೇಸ್ ರೀಇನ್ವೆಸ್ಟಿಗೇಟ್ ಮಾಡಿ, 86ರ ಪದ್ಮಲತಾ ಕೇಸ್ ರೀಇನ್ವೆಸ್ಟಿಗೇಟ್ ಮಾಡಿ, 2012ರ ಮಾವುತನ ಕೇಸ್ ರೀಇನ್ವೆಸ್ಟಿಗೇಟ್ ಮಾಡಿ. ಆದರೆ ನಮ್ಮ ಹತ್ರ ಸಾಕ್ಷಿ ಇದೆ, ನೋಡಿದವರಿದ್ದಾರೆ. ಆದರೆ 2012ರಲ್ಲೇ ನಡೆದ ಸೌಜನ್ಯ ಕೇಸ್ ರೀಇನ್ವೆಸ್ಟಿಗೇಟ್ ಮಾಡಿ ಅಂತ ನಾವು ಕೇಳಲ್ರಿ ಅವ್ರ ಹತ್ರ. ನಾನು ಹೇಳ್ತೀನಿ ಕೇಳಿ, ಸೌಜನ್ಯ ಹೆಸರು ಬರೀ ನೆಪ ಅವರಿಗೆ. ಸೌಜನ್ಯನ ಹೆಸರು ಹೇಳ್ಕೊಂಡು ನಾನು ಯಾವಾಗಲೂ ಹೇಳ್ತೀನಿ, ಈಗಲೂ ಹೇಳ್ತೀನಿ, ಅವಳ ಶೋಲ್ಡ್ರ್ ಮೇಲೆ ಗನ್ನಿಟ್ಟು ಅದನ್ನು ವೀರೇಂದ್ರ ಹೆಗ್ಗಡೆ ಅವ್ರ ಕಡೆ ಫೈರ್ ಮಾಡಿದ್ರು, ದೇವಸ್ಥಾನದ ಕಡೆ ಫೈರ್ ಮಾಡಿದ್ರು. ಇವತ್ತು ಬುಲೆಟ್ ಖಾಲಿ ಆಯ್ತಲ್ಲ, ಬೇಕಿತ್ತಾ ಆ ಮ್ಯಾಜಿಕ್ ಅಜ್ಜಿ ಡ್ರಾಮಾ? ಬೇಕಿತ್ತಾ ಬೂಡೆ ನಾಟಕ? ಹೆಂಗೆ ಚಿನ್ನದ ಚೂರಿ ಚಂದಾವ ತೋರಿ ಬೆನ್ನಾಗೆ ಚುಚ್ಚಿತಲ್ಲೋ, ಮ್ಯಾಜಿಕ್ ಅಜ್ಜಿ ನಿಮ್ಮದೇ ಚಿನ್ನದ ಚೂರಿ ಇಡ್ತಾ ಹಿಂದ್ಗಡೆ. ಈಗ ಬೂಡೆ ಅವನು ಚಿನ್ನಯ್ಯ, ನಿಮ್ಮದೇ ಚಿನ್ನದ ಚೂರಿ ಇಟ್ನಾ. ಈಗ ಇಷ್ಟೇ ಅಲ್ಲ, ಇನ್ನಷ್ಟು ಚಿನ್ನದ ಚೂರಿಗಳು ರೆಡಿ ಇದ್ದಾವೆ. ಈಗ ನಿಮ್ಮ ಬುಡ ಹೆಂಗೆ ಅಲ್ಲಾಡಿಸ್ತಾರೆ ಅಂತಂದರೆ, ಮಂಕ್ ಮಾಡಿದ್ರಲ್ಲ ಒಂದಿಷ್ಟು ಜನರನ್ನು ನಂಬಿಸಿ, ಸುಳ್ಳು ಹೇಳಿ ಅವ್ರಿಗೆ, ಅವ್ರ ಹತ್ರ ವೀಡಿಯೋ ಮಾಡಿಸಿ, ಅವ್ರ ಹತ್ರ ಅದ್ರ ಬಗ್ಗೆ ಮಾಡು ಇದ್ರ ಬಗ್ಗೆ ಮಾತಾಡು ಅಂತೆಲ್ಲ ಮಾಡಿಸಿ, ಇವಾಗ ಕಣ್ಣೀರು ಹಾಕ್ಕೊಂಡು ಫೋನ್ ಮಾಡ್ತಾವ್ರೆ ಬೇಜಾರು ಮಾಡಿಕೊಂಡು. ಹೆಂಗೆ ಸಿಗಿಸ್ಬಿಟ್ರು ನಮ್ಮನ್ನೆಲ್ಲ ಟ್ರ್ಯಾಪ್ ಮಾಡಿ ಅಂತ.
ಅಲ್ಲ ಸರ್, ಇಷ್ಟು ದೊಡ್ಡದಾಗಿ ಮಾತನಾಡಬೇಕಾದ್ರೆ ಅಥವಾ ಇಷ್ಟು ದೊಡ್ಡದಾಗಿ ಈ ಒಂದು ಧರ್ಮಸ್ಥಳ ಕೇಸ್ ಪ್ರಕರಣವನ್ನ ಹುಟ್ಟಾಕ್ಬೇಕಾದ್ರೆ ಅಲ್ಲ ಅಷ್ಟು ಮೂರ್ಖರ ನಾವು ಸಿಕ್ಕಾಕೊಳ್ಳಲ್ಲ ಅಂತ ಅನ್ಕೊಳ್ಳಿ. ನೋಡಿ ಇವ್ರಿಗೆ ಏನು ಗ್ಯಾರಂಟಿ ಇತ್ತಂದರೆ, ಇವ್ರು ತಂದಿರೋ ಕೇಸ್ಗಳು ನೋಡಿ, ಸೌಜನ್ಯ ಕೇಸ್ನ ಬದಿಗಿಟ್ಟರು, ಅನನ್ಯ ಕೇಸ್ನ ತಂದರು. ಅನನ್ಯ ಭಟ್ ಕೇಸ್, ಅನನ್ಯ ಭಟ್ಟಲ್ಲಿ ಏನಿದೆ ನೋಡಿ, ಎಷ್ಟು ಚೆನ್ನಾಗಿದೆ. 2003ರಲ್ಲಿ ನನ್ನ ಮಗಳು ಕಾಣೆಯಾಗಿದ್ಲು, ಅವಳ ಅಸ್ಥಿಯೂ ಸಹಿತ ಸಿಕ್ಕಿದ್ರೆ ನನಗೆ ಕೊಡಿ. ನನಗೆ ಮಾತಾಡಬಾರ್ದು ಹೆಂಗಸ್ರ ಬಗ್ಗೆ, ಆದರೂ ಹೇಳ್ತೀನಿ. ಹಿಂದೂ ಸಂಪ್ರದಾಯದ ಪ್ರಕಾರ ಮದುವೆ ಆಗಿಲ್ಲ, ಹಿಂದೂ ಸಂಪ್ರದಾಯದ ಪ್ರಕಾರ ಅವ್ರ ಅಪ್ಪ ಅಮ್ಮನ ನೋಡ್ಕೊಂಡಿಲ್ಲ, ಹಿಂದೂ ಸಂಪ್ರದಾಯದ ಪ್ರಕಾರ ಇವತ್ತಿಗೂ ಅವ್ರ ಕುಟುಂಬದ ಜೊತೆಯಲ್ಲಿಲ್ಲ, ಹಿಂದೂ ಸಂಪ್ರದಾಯದ ಪರ ಏನಂದರೆ ಅವಮ್ಮ ಏನೇನೂ ಅಲ್ಲ. ಆದರೆ ತನ್ನ ಮಗಳ ಅಸ್ಥಿಯನ್ನು ಕೊಟ್ಟರೆ ಹಿಂದೂ ಸಂಪ್ರದಾಯದ ಪ್ರಕಾರ ಪಾಪ ಅವರು ಅಂತ್ಯಕ್ರಿಯೆ ಮಾಡಬೇಕಂತೆ. ಎಂಥ ಹಿಂದೂ ತಾಯಿ ಹಾಂ, 13 ವರ್ಷ ಇದ್ದಾಗ ತಾನು ಮದುವೆಯಾಗಿ ಮನೆಗೆ ಗೊತ್ತಿಲ್ಲದೆ ಮದುವೆಯಾದ ಈ ಮಹಾತಾಯಿ ಹಿಂದೂ ಸಂಪ್ರದಾಯದ ಪ್ರಕಾರ ಜನಕ್ಕೆ ನಾನಂದೆ ಆ ಹೆಂಗ್ಸ್ ಬಂದಿದ್ದು ಫಸ್ಟ್ ಡೇ ಹೇಳಿದೆ ನಾನು, ಇದರಲ್ಲಿ ಪ್ರೊಪಗಂಡ ಇದೆ. ಯಾಕಂದರೆ ಆ ಕೇಸ್ ನೋಡಿ ಹೆಂಗಿದೆ ಅಂತಂದರೆ, ಅನನ್ಯ ಭಟ್ದು ಸಿಗಕ್ಕೆ ಸಾಧ್ಯನೇ ಇಲ್ಲ ಅಸ್ಥಿಪಂಜರ, ಯಾಕಂದರೆ ಆ ಥರದೊಂದು ಕ್ಯಾರೆಕ್ಟರ್ ಇಲ್ಲ. ಆದರೆ ಇಲ್ಲೊಂದು ಎಮೋಷ್ನಲ್ ಏನು ಬಿಲ್ಡ್ ಆಯಿತು ಲಾಸ್ಟಲ್ಲಿ, ಆ ಟೈಮಲ್ಲಿ ಕಣ್ಣೀರಾಗ್ಬಿಟ್ಟು ಮಗಳು ಅಂತೆಲ್ಲ ಅಂದಾಗ, ಅಯ್ಯೋ ದೇವರೇ ಇಂಥ ಅನ್ಯಾಯ. ಅದಕ್ಕೊಂದು ಲಾಜಿಕಲ್ ಎಂಡೇ ಇಲ್ಲ ಆ ಕೇಸ್ಗೆ. ಸಿಕ್ಕಿಲ್ಲ ಅಂದರೆ ನನ್ನ ಮಗಳು ಶವ ಸಿಕ್ಕಿಲ್ಲ ಅಂತ ಹೋಗ್ಬಿಡೋದು. ಫೋಟೋ ಬಿಟ್ಟು ಮಿಸ್ಟೇಕ್ ಮಾಡಿಬಿಡ್ತು ಅಜ್ಜಿ. ಇವಾಗ SIT ಹಾಕ್ಕೊಂಡು ಗುಮ್ತಾ ಇರೋತ್ತಿಗೆ ನನ್ನನ್ನೆಲ್ಲ ಯಾಮಾರಿಸ್ಬಿಟ್ರು ಅಂತ ಹೇಳ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಬುರುಡೆ ಕೇಸ್ನಲ್ಲಿ ಇವ್ರಿಗೆ ಗ್ಯಾರಂಟಿ ಇದ್ದಿದ್ದೇನು, ಅಲ್ಲಿ ಒಂದು 250-260 ಶವಗಳನ್ನು ಹೂತಿರೋ ಜಾಗ ಅದು. ಹೆಂಗಿಲ್ಲ ಅಂದರೆ ಒಂದು 10 ಅಸ್ಥಿಪಂಜರ ಸಿಗುತ್ತೆ. ಅದರಲ್ಲಿ ಒಂದು ಹೆಂಗಸ್ದಾಗಿದ್ರು ಸಾಕು ನಮಗೆ. ನಾವು ಧರ್ಮಸ್ಥಳವನ್ನು ದಂಗೆ ಎಪ್ಸಿ ಇಡೀ ಧರ್ಮಸ್ಥಳಕ್ಕೆ ಅಟ್ಯಾಕ್ ಮಾಡ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಅಣ್ಣಪ್ಪ ಸ್ವಾಮಿ ಒಂದು ಮೂಳೆ ಸಿಗಕ್ಕೆ ಬಿಡಲಿಲ್ಲ. ಇವಾಗ ಬಾಯ್ ಬಿಡ್ಕೊತಾವೆ. ಗೊತ್ತಾಯ್ತು 13 ಗುಂಡಿ ಆದ ತಕ್ಷಣ 17ನೇ ಗುಂಡಿ ತನಕ ಹೋದ್ಮೇಲೆ SIT ಅವ್ರಿಗೆ ಗೊತ್ತಾಯಿತು. ಚಿನ್ನ ಬಾ ಚಿನ್ನ ಇಲ್ಲಿ ಅಂತ ಕರೆದು ಕೂರಿಸ್ಕೊಂಡು, ಏನು ಚಿನ್ನ ವಿಷಯ ಅಂದಾಗ ಅಣ್ಣ ಹೇಳ್ದ, ಇಲ್ಲ ಸ್ವಾಮಿ ನಾನು ಎಲ್ಲೋ ಈ ರೋಡಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದೆ, ಉಜಿರೆಗೆ ಬಂದು 1 ವರ್ಷ ಆರಾಮಾಗಿ ನನ್ನ ಪಾಡಿಗೆ ನಾನಿದ್ದಾಗ ಈ ವಿಠಲ್ ಗೌಡ ನಾನು ನೋಡ್ಬಿಟ್ಟು ಎತ್ತಾಕೊಂಬಂದ್ಬಿಟ್ಟ, ನನ್ನ ಪರಿಸ್ಥಿತಿ ಹಿಂಗಾಗಿದೆ, ನನ್ನ ಸಾಯಿಸ್ಬಿಡ್ತಾರೆ ಇವ್ರುಗಳು ಬಿಟ್ಟರೆ ಅಂತ ಹೋಯ್ತಾ. ಅದಕ್ಕೆ ಹೇಳಿದ್ದು, ಚಿನ್ನದ ಚೂರಿ ಅವ್ರಿಗೆ ಚುಚ್ತಾ ಇದೆ. ಈಗ ಇನ್ನೂ ಇದೆ. ಸೊ ಕೊನೆಯದಾಗಿ ಏನು ಹೇಳ್ತೀರಿ? ಇದಿನ್ನೂ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಇದು ಕೊನೆ ಅಲ್ಲ, ಇದು ಆರಂಭ. ಇಲ್ಲಿಂದ ಸ್ಟಾರ್ಟ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.